ವಂದಿಸಿದ ಗೃಹ ಸಚಿವ ಪರಮೇಶ್ವರ್ಗೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ನಿಲುವು ಹಾಗೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಿರುವ ಕೆಲ ಕ್ರಮದ ವಿರುದ್ಧ ಬಿಜೆಪಿ ರೊಚ್ಚಿಗೆದ್ದಿದ್ರೆ, ಮತ್ತೊಂದು ಕಡೆಯಲ್ಲಿ ಕೆಲ ಸಮರ್ಥನೆ ಹಾಗೆ ಸ್ಪಷ್ಟೀಕರಣದ ವಿಚಾರ ಕೂಡ ಕಾಂಗ್ರೆಸ್ ಪಾಳ್ಯದಿಂದ ರಾಜ್ಯದಲ್ಲಿ ಕ್ರಿಮಿನಲ್ ಕೃತ್ಯಗಳು ಹೆಚ್ಚಾಗೋಕೆ ಬಿಜೆಪಿ ಕಾರಣ. ಬಿಜೆಪಿಯ ಕಾನೂನು ವಿರೋಧಿ ನಡವಳಿಕೆಯೇ ಕ್ರಿಮಿನಲ್ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ. ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣವನ್ನ ಲೇಪನೆ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ವ್ಯಕ್ತಿಯೊಬ್ಬ ಎಂಥ ಘನಘೋರ ಅಪರಾಧ ಎಸಗಿರ್ಲಿ, ಆತ ಕೇಸರಿ ಶಾಲು ತಲೆಗೆ ಸುತ್ಕೊಂಡು ಬಂದ್ರೆ ಬಿಜೆಪಿ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ಬಿಡುತ್ತೆ. ನಾನೊಬ್ಬ ಹಿಂದೂ ಅಂತ ಕೂಗಿದ್ರೆ ರಕ್ಷಣೆಗೆ ಧಾವಿಸ್ತಾರೆ. ಈ ಮೂಲಕ ಹಿಂದೂ ಧರ್ಮಕ್ಕೂ ಬಿಜೆಪಿ ನಾಯಕರು ಅವಮಾನವನ್ನ ಮಾಡ್ತಿದ್ದಾರೆ. ಇದು ಧರ್ಮ ದ್ರೋಹದ ನಡೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಕಾನೂನನ್ನ ಅದರ ಪಾಡಿಗೆ ಕೆಲಸ ಮಾಡೋಕೆ ಬಿಟ್ಟು ಬಿಡಿ ಅಂತ ಕೂಡ ಸಿಎಂ ತಿಳಿಸಿದ್ದಾರೆ. ಒಂದು ಕಡೆ ಹಿಂದೂ ವಿರೋಧಿ ನಿಲುವು ಕಾಂಗ್ರೆಸ್ ಸರ್ಕಾರದ್ದು ಅನ್ನೋ ಬಿಜೆಪಿ ಆರೋಪ. ಈ ಆರೋಪಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿಗಳ ಕೌಂಟರ್. 4 ವರ್ಷ ದುರಾಡಳಿತದಲ್ಲಿ ಬಿಜೆಪಿ ಕಾಲ ಕಳೆದ್ಬಿಟ್ಟಿದೆ. ಇದಕ್ಕಾಗಿ ಹುಬ್ಬಳ್ಳಿ ಕ್ರಿಮಿನಲ್ ಆರೋಪಿಯನ್ನ ಹಿಡಿದು ನೇತಾಡ್ತಿದ್ದಾರೆ. ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಇದು. ಅಪರಾಧಿಗಳಿಗೆ ಜಾತಿ ಧರ್ಮದ ಬಣ್ಣ ಹಚ್ಚೋದು ಅತ್ಯಂತ ಅಪಾಯಕಾರಿ. ಇದನ್ನ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಬಿಎಸ್ವೈ ಅವರನ್ನ ಲೋಕಾಯುಕ್ತ ಜೈಲಿಗಟ್ಟಿತ್ತು. ಯಡಿಯೂರಪ್ಪರವರಿಗಿಂತ ದೊಡ್ಡ ಹಿಂದೂ ರಾಮಭಕ್ತರು ಯಾರಿದ್ದಾರೆ? ಹಾಗಿದ್ರೆ ಆಗಿನ ಸರ್ಕಾರ ಹಿಂದೂ ವಿರೋಧಿಯೇ. ಹಿಂದೂ ಯಡಿಯೂರಪ್ಪರನ್ನ ಬಂಧಿಸಿದ ಸರ್ಕಾರ ಹಿಂದೂ ವಿರೋಧಿ ಅಂತ ಕೂಗಾಡ್ಲಿಲ್ಲ ಯಾಕೆ? ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯದ ಬಿಜೆಪಿಯ ಸ್ಥಿತಿ ಒಂದು ಮನೆ ನೂರಾರು ಬಾಗಿಲು ಅನ್ನೋ ರೀತಿಯಲ್ಲಾಗಿದೆ. ಆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಅದೇ ಪಕ್ಷದ ಹಿರಿಯ ನಾಯಕರು ಈಗಲೂ ಕೂಡ ಒಪ್ಕೊಳ್ತಾ ಇಲ್ಲ. ಇಷ್ಟೆಲ್ಲ ಲೋಪದೋಷಗಳಿದ್ರೂ ಕೂಡ ಹಿಂದೂ ಕಾರ್ಡನ್ನ ಪ್ಲೇ ಮಾಡ್ತಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಟೀಕಿಸಿದ್ದಾರೆ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧಿ ಆರೋಪಿಗಳಿಗೆ ಕಾನೂನಾತ್ಮಕವಾಗಿ ಕ್ರಮ ಆಗ್ಲಿಕ್ಕೆ ಅನುವನ್ನ ಮಾಡಿಕೊಡ್ಬೇಕು. ಜಾತಿ ಧರ್ಮದ ಲೇಪನವನ್ನ ಮಾಡಿ ಕಾನೂನು ಸುವ್ಯವಸ್ಥೆಗೆ ಅದರ ಕ್ರಮ ಕೈಗೊಳ್ಳಿಕ್ಕೆ ಅಡ್ಡಿಪಡಿಸಬಾರದು ಅನ್ನೋದು ಮುಖ್ಯಮಂತ್ರಿಗಳ ಮಾತು. ದೂರವಾಣಿ ಸಂಪರ್ಕದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ಇದ್ದಾರೆ. ಸತೀಶ್, ಬಿಜೆಪಿ ಒಂದ್ ಕಡೆ, ಕಾಂಗ್ರೆಸ್ ಹಾಗೆ ಸಿದ್ದರಾಮಯ್ಯ ಎರಡೂ ಕೂಡ ಹಿಂದೂ ವಿರೋಧಿ, ರಾಮ ಭಕ್ತರ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನ. ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಅಪರಾಧಿಗಳಿಗೆ ಆರೋಪಿಗಳಿಗೆ ಜಾತಿ ಧರ್ಮದ ಲೇಪನ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಮುಖ್ಯಮಂತ್ರಿಗಳ ಕೌಂಟರ್. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಹುಬ್ಬಳ್ಳಿ ಈ ಹಿಂದೆ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ನಡೆದಂತ ಘಟನೆ ಸಂಬಂಧ ಈ ಹಿಂದೆ 1992-93ರಲ್ಲಿ ಪ್ರಕರಣಗಳು ದಾಖಲಾಗಿದ್ವು. ಆ ಪ್ರಕರಣಗಳನ್ನ ಈಗ ಮರು ಜೀವ ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಆ ನಿಟ್ಟಿನಲ್ಲೇ ಕೆಲವು ಹಿಂದೂ ಕಾರ್ಯಕರ್ತರನ್ನ ಬಂಧಿಸ್ತಾ ಇದ್ದಾರೆ ಅನ್ನೋದು ಆರೋಪ. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಕೂಡ ಕೈಗೊಂಡಿದ್ದಾರೆ. ಆದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದಿನ ಪ್ರಕರಣಕ್ಕೆ ಇದಕ್ಕೆ ಹೋಲಿಕೆ ಮಾಡಬೇಡಿ. ಆ ವ್ಯಕ್ತಿಯ ವಿರುದ್ಧ ಸಾಕಷ್ಟು ಪ್ರಕರಣಗಳಿದಾವೆ, ಬೇರೆ ಬೇರೆ ಪ್ರಕರಣಗಳಿದಾವೆ. ಆ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಅನ್ನೋ ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಆ ವ್ಯಕ್ತಿಗೆ ಒಂದು ರಾಜಕೀಯ ಧರ್ಮದ ಬಣ್ಣವನ್ನ ಲೇಪನ ಮಾಡಬೇಡಿ. ಒಬ್ಬ ಕ್ರಿಮಿನಲ್ ಅನ್ನ ಆರೋಪಿಯನ್ನಾಗಿ ನೋಡಿ ಧರ್ಮದ ಆಧಾರಿತವಾಗಿ ಆ ವ್ಯಕ್ತಿಯನ್ನು ನೋಡ್ಬೇಡಿ ಅನ್ನೋ ಒಂದು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಹಲವು ಪ್ರಕರಣಗಳನ್ನು ಕೂಡ ಸಿದ್ದರಾಮಯ್ಯನವರು ಉಲ್ಲೇಖಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲೂ ಕೂಡ ಸಾಕಷ್ಟು ವ್ಯಕ್ತಿಗಳ ಬಂಧನ ಆಯ್ತು. ಮತ್ತೆ ಸಾಕಷ್ಟು ಪ್ರಕರಣಗಳಲ್ಲಿ ಬೇರೆ ಬೇರೆಯವರು ಇರ್ತಾರೆ. ಅವ್ರನ್ನೆಲ್ಲರೂ ಕೂಡ ಹಿಂದೂ ಧರ್ಮಕ್ಕೆ ಹೋಲಿಸ್ಕೊಂಡು ಹೋರಾಟ ಮಾಡೋದಾದ್ರೆ ಹೇಗಾಗುತ್ತೆ ಅದು ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಜೊತೆಗೆ ಯಡಿಯೂರಪ್ಪನವರು ಉದಾಹರಣೆಯನ್ನು ಕೊಟ್ಟಿದ್ದಾರೆ. 2000 ಏನ್ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವರು ಕೂಡ ದೊಡ್ಡ ಹಿಂದೂ, ಹಾಗಾದ್ರೆ ಅವರಿಗೆ ಆ ಬಣ್ಣವನ್ನು ಹಚ್ಚಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಬಿಜೆಪಿಯ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೌಂಟರ್ ಅನ್ನ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಈ ವ್ಯಕ್ತಿಯನ್ನ ಕೇವಲ ಪ್ರಕರಣ ಹಿನ್ನೆಲೆ ಘಟನೆಗಳ ಆಧಾರವಾಗಿ ನೋಡ್ಬೇಕು ಅನ್ನೋ ಒಂದು ಕೌಂಟರ್ ಅನ್ನು ಕೊಡ್ತಿದ್ದಾರೆ. ಬಿಜೆಪಿಯ ಈ ಧರ್ಮಾಧಾರಿತ ರಾಜಕೀಯ ಆಧಾರಿತ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆರೋಪ ಮಾಡುತ್ತಾ ಅದು ರಾಜಕೀಯ ಮತ್ತು ಧರ್ಮಾಧಾರಿತ ಹೋರಾಟ ಅಂತ ಆರೋಪ ಮಾಡುತ್ತಾ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಧನ್ಯವಾದ ಮಾಹಿತಿಗಾಗಿ.